ಯುದ್ಧದ ನಡುವೆ ದಾಖಲೆ ಬರೆದ ಕೊಬ್ಬರಿ ಬೆಲೆ. $32,000ದಿಂದ $38,000ಕ್ಕೆ ಜಿಗಿದ ಕೊಬ್ಬರಿ ರೇಟ್. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ಭೀಕರ ಯುದ್ಧ ನಡೀತಾ ಇದ್ದು ಗ್ಯಾಸ್ ಕೊರತೆ ಹೆಚ್ಚಾಗ್ತಾ ಇದ್ರೆ ಇತ್ತ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಮಧ್ಯೆ ಕೊಬ್ಬರಿ ಬೆಲೆ ಗಗನಕ್ಕೇರ್ತಾ ಇದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಹೌದು, ತುಮಕೂರಿನಲ್ಲಿ ಕೊಬ್ಬರಿ ಬೆಲೆ ದಾಖಲೆ ಮಟ್ಟಕ್ಕೆ ಏರಿಕೆ ಕಂಡಿದೆ. ಕಲ್ಪತರು ನಾಡು ತುಮಕೂರಿನಲ್ಲಿ ಉಂಡೆ ಕೊಬ್ಬರಿ ದರ ದಾಖಲೆಯನ್ನ ಬರೆದಿದ್ದು ಕ್ವಿಂಟಾಲ್ ಕೊಬ್ಬರಿ $38,000 ಆಗಿದೆ. ಕಳೆದ ವರ್ಷ ಜೂನ್ 30ರಂದು ನಡೆದ ಹರಾಜಿನಲ್ಲಿ ಕ್ವಿಂಟಾಲ್ ಕೊಬ್ಬರಿ $31,606 ಇದ್ದು ದಾಖಲೆಯನ್ನ ಬರೆದಿತ್ತು. ಬಳಿಕ ಕಳೆದ ಕೆಲ ತಿಂಗಳ ಹಿಂದೆ ಕ್ವಿಂಟಾಲ್ ಕೊಬ್ಬರಿ $32,000 ಇದ್ದು ಇದೀಗ $32,000ದಿಂದ $38,000ಕ್ಕೆ ಏಕಾಏಕಿ ದರ ಜಿಗಿದಿದ್ದು ಹೊಸ ದಾಖಲೆಯನ್ನೇ ಬರೆದಿದೆ. ಇನ್ನು ಕೊಬ್ಬರಿ ಬೆಲೆ ಏರಿಕೆಯಾಗ್ತಾ ಇರುವುದು ತೆಂಗು ಬೆಳೆಗಾರರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ರೆ ರೈತರ ಕೊಬ್ಬರಿ ದಾಸ್ತಾನು ಇಲ್ಲವಾಗಿದೆ. ಮಾರುಕಟ್ಟೆಯಲ್ಲಿ ಕೊಬ್ಬರಿ ಸಂಗ್ರಹಣೆ ಕಡಿಮೆಯಾಗಿರುವುದು ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಆಗಿದೆ. ಮುಂದಿನ ದಿನಗಳಲ್ಲಿ ಬೆಲೆ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಈಗ ಕೊಬ್ಬರಿ ಬೆಲೆ ಹೆಚ್ಚಾಗಿದೆ ಅಂತ ತಾವು ಕೇಳ್ತಾ ಇದ್ದೀರಾ? ಯಾಕೆ ಅಂತಂದರೆ ನಿಮಗೂ ಗೊತ್ತಿದ್ದಾಗ ಈಗ ಹವಾಮಾನ ವೈಪರೀತ್ಯದಿಂದ ಸ್ವಲ್ಪ ಪೆಸ್ಟ್ ಡಿಸೀಸು ಸ್ವಲ್ಪ ಜಾಸ್ತಿ ಅಟ್ಯಾಕ್ ಆಗಿದೆ. ಮತ್ತು ಮೇಂಟೆನೆನ್ಸು ನಿರ್ವಹಣೆಯೂ ಸ್ವಲ್ಪ ಸರಿಯಾದ ರೀತಿ ಆಗದೇ ಇರೋ ಕಾರಣದಿಂದ ಎಲ್ಲ ಕಾರಣದಿಂದಾಗಿ ಇಳುವರಿ ಪ್ರೊಡಕ್ಷನ್ ಕಡಿಮೆ ಆಗಿರೋದ್ರಿಂದ ಸಪ್ಲೈ ಕಡಿಮೆ ಆಗಿರೋದ್ರಿಂದ ಕೊಬ್ಬರಿ ರೇಟು ಜಾಸ್ತಿ ಆಗ್ತಾ ಇದೆ. ಏನು ನನಗೆ ಗೊತ್ತಿರೋ ಪ್ರಕಾರ 38,000ವರೆಗೂ ಹೋಗಿದೆ ಅಂತ ಗೊತ್ತಾಯಿತು. ಇನ್ನೂ ಜಾಸ್ತಿ ಆಗೋ ನಿರೀಕ್ಷೆ ಇದೆ, ಆಗಬಹುದು ಅಂತ. ಯಾಕೆ ಅಂತಂದರೆ ಈಗ ಪ್ರೊಡಕ್ಷನ್ ಕಡಿಮೆ ಆಗ್ತಾಯಿದೆ, ಆಗೋದ್ರಲ್ಲಿ ಸ್ವಲ್ಪ ಡೊಮೆಸ್ಟಿಕ್ ಪರ್ಪಸ್ ಯೂಸ್ ಮಾಡ್ತಾರೆ, ಹಂಗಾಗಿ ಕೊಬ್ಬರಿ ರೇಟು ಹೆಚ್ಚಾಗಿದೆ. ನುಸಿಪೀಡೆಗಿಂತ ನಮ್ಮಲ್ಲಿ ವೈಟ್ ಫ್ಲೇಸ್ ಜಾಸ್ತಿ ಇದೆ. ಅದಕ್ಕೆ ಅವರು ಸ್ಪ್ರೇ ಮಾಡಬೇಕು. ನೀರಲ್ಲಿ ಜೋರಾಗಿ ಟಾರ್ಚ್ ಹಾಕೊಂಡು ಸ್ಪ್ರೇ ಮಾಡಿದ್ರು ಹೋಗುತ್ತೆ. ಅದು ನೀಮಾಯಿ ಸ್ಪ್ರೇ ಮಾಡಿದ್ರೆ ಎತ್ತರ ಇರೋದ್ರಿಂದ ಕಷ್ಟ ಅಂತ ರೈತರು ಸ್ವಲ್ಪ ಮಾಡ್ತಾಯಿಲ್ಲ. ಮಳೆ ಬಂದರೆ ಅದು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ, ಬಟ್ ಈ ಬೇಸಿಗೆನಲ್ಲಿ ಅದು ಜಾಸ್ತಿ ಆಗುತ್ತೆ. ಅದರಿಂದ ಸ್ವಲ್ಪ ಇಳುವರಿಗೆ ಅಂದರೆ ನಮಗೆ ಕುಂಠಿತ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಹಂಗಾಗಿ ಇನ್ನು ಈ ವರ್ಷ ಆರಂಭದಲ್ಲಿಯೇ ಕ್ವಿಂಟಾಲ್ ಕೊಬ್ಬರಿ ಬೆಲೆ $31,000 ದಾಟುವ ಮೂಲಕ ಬೆಲೆ ಏರಿಕೆ ಸುಳಿವನ್ನ ನೀಡಿತು. $30,000ದಿಂದ $31,000 ನಡುವೆ ಮಾರಾಟವಾಗ್ತಾ ಇದ್ದ ಕೊಬ್ಬರಿ ಇದೀಗ $38,000 ದಾಟಿದೆ. ಮಾರುಕಟ್ಟೆಯಲ್ಲಿ ಎಳೆನೀರಿಗೆ ಉತ್ತಮ ಬೆಲೆ ಸಿಗ್ತಾ ಇದ್ದು ಬಹಳಷ್ಟು ರೈತರು ಎಳೆನೀರನ್ನ ಮಾರಾಟ ಮಾಡ್ತಿದ್ದಾರೆ. ತೆಂಗಿನಕಾಯಿ ಇಳುವರಿ ಕಡಿಮೆಯಾಗಿದ್ದು ತೆಂಗಿನಕಾಯಿ ಒಣಗಿಸಿ ಕೊಬ್ಬರಿ ಮಾಡುವುದು ಕಡಿಮೆಯಾಗ್ತಾ ಇದೆ. ಇದರಿಂದ ಕೊಬ್ಬರಿ ಉತ್ಪಾದನೆ ಗಣನೀಯವಾಗಿ ಇಳಿದಿದೆ. ಹೀಗಾಗಿ ದಿನದಿಂದ ದಿನಕ್ಕೆ ಕೊಬ್ಬರಿ ದರ ಏರಿಕೆಯಾಗಲು ಪ್ರಮುಖ ಕಾರಣ ಆಗಿದೆ. ನಿಜಕ್ಕೂ ನಮ್ಮ ರೈತ ಸಮೂಹ ಈ ದಾಖಲೆ ಬೆಲೆನ ನೋಡಿ ಖುಷಿ ಪಡ್ತಾ ಇದೆ. ಮತ್ತು ಈಗ 2 ವರ್ಷಗಳ ಹಿಂದೆ ಈಗೇನು ಕೊಬ್ಬರಿ ಬೆಲೆ ಕ್ವಿಂಟಾಲ್ಗೆ ಬರೀ $7,500 ಮಾತ್ರ ಇತ್ತು. ಆ ದಿನಗಳಲ್ಲಿ 2023ರಲ್ಲಿ ನಮಗೆ ನೆನಪಿದೆ. ನಾವು ಈ ಸಂಬಂಧ ದೆಹಲಿಗೆಲ್ಲ ಹೋಗಿ ಹೋರಾಟ ಮಾಡ್ಕೊಂಡಿದ್ದೀವಿ, ಪರ್ಯಾಯವಾಗಿ ಏನು ಬೆಲೆ ಹೆಚ್ಚಲಿಕ್ಕೆ ಸಾಧ್ಯ ಇದೆ ರೈತರಿಗೆ ಅಂತ. ಈಗ ಏನು ಪ್ರತಿ ವಾರ ಕೂಡ ಟಿಪ್ಟೂರು ಮತ್ತು ಅರಸೀಕೆರೆ ಮಾರ್ಕೆಟ್ಗಳಲ್ಲಿ ಅತಿ ಹೆಚ್ಚು ಬೆಲೆನ ಕಂಡುಕೊಳ್ತಾ ಇರೋದು ನಮ್ಮ ರೈತರಲ್ಲಿ ಮಂದಹಾಸ ಮೂಡಿದೆ. ಮತ್ತು ಈಗ ರೈತರಲ್ಲಿ ಈಗ ನಿಜವಾಗ್ಲೂ ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಅವರು ಖುಷಿ ಪಡ್ತಾ ಇದ್ದಾರೆ. ಮತ್ತು ಪರೋಕ್ಷವಾಗಿ ಅವ್ರಿಗೇನಾಗ್ತಾ ಇದೆ, ಮುಂದಿನ ಬರೋ ದಿನಮಾನಗಳಲ್ಲಿ ಇಳುವರಿ ಕಾರಣ ಕೊಡ್ಬೋದು, ಆದರೆ ಅದನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೋಸ್ಕರ ಅವರು ಪರ್ಯಾಯವಾಗಿ ಇಳುವರಿ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅವರು ಮಾರ್ಗ ಹುಡುಕೊಳ್ಬೇಕಾಗತ್ತೆ. ಇದು ನಮ್ಮ ರೈತ ಸಮೂಹಕ್ಕೆ ಸಂತೋಷ ಇದೆ, ನಿಜಕ್ಕೂ ಖುಷಿ ಇದೆ, ನಮಗೆ ಸ್ವಾಗತ ಮಾಡ್ತೀವಿ. ಒಟ್ನಲ್ಲಿ ಕೊಬ್ಬರಿ ಬೆಲೆ ಏರಿಕೆ ಕಂಡಿದ್ದು ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಮುಂದಿನ ದಿನಗಳಲ್ಲಿ ಬೆಲೆ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದ್ದು ಕೊಬ್ಬರಿಗೆ ಬಂಗಾರದ ಬೆಲೆ ಬಂದಂತಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.